ಅಣ್ಣ ಬೇಡ ಅಣ್ಣ, ದಯವಿಟ್ಟು ನಿನ್ನ ಕೋಪನ ನನ್ನ ಗಂಡನ ಮೇಲೆ ಮಾತ್ರ ತೋರಿಸ್ಬೇಡ ಅಣ್ಣ. ನಿನ್ನ ದಮ್ಮಯ್ಯ ಅಂತೀನಿ, ಬಿಡೋಣ. ದಯವಿಟ್ಟು ಕೊಂಡು ಕಂದ ಕೊಂಡು ಏನ್ ಕೊಡ್ತವ್ರೆ? ನಿಂಗೇನಾಗಿಲ್ಲ ತಾನೆ? ನಿಂಗೇನಿಲ್ಲ ಆಗಿಲ್ಲ. ಶಿವು, ಬಿಡಬೇಡ ನನ್ನ ಮಗನ್ನ, ಬುಲ್ಡೆ ಹೊಡೆದಾಕು. ಮದಪಟ, ಕಾನೂನನ್ನ ಕೈಗೆ ತಗೋಬಾರ್ದು ಅಂತ ಹೇಳೋ ನೀವೇ ಈಗ ಈ ರೀತಿ ಹೇಳ್ತಿದ್ರಲ್ಲ. ಸೀನಾ, ಎಂಥ ಪರಿಸ್ಥಿತಿ ಬಂತಲ್ಲ ನಿನಗೆ? ಎತ್ತಪ್ಪನೇ ನಿನ್ನ ಜೈಲಿಗೆ ಹಾಕ್ಸಕ್ ಮಾಡಿಬಿಟ್ರು. ಅದು ಯಾರ ದೃಷ್ಟಿ ಬಿದ್ದಿತ್ತೋ ಏನೋ ನಿನ್ನ ಮೇಲೆ. ನಿನ್ನ ತಂಗಿರ ವಿಷಯ ಅಂತ ಬಂದಾಗ ನೀನು ಜಗತ್ತನ್ನೇ ನೋಡಲ್ಲ ನಿಜ. ಆದರೆ ವಿಷಯ ಏನು ಅಂತ ತಿಳ್ಕೊಳ್ಳೋ ವ್ಯವಧಾನನೂ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮಾವ. ಆ ಪ್ರಶ್ನೆನ ನಮ್ಮ ಶಿವಗಲ್ಲ ಕಣಮ್ಮ, ಅಲ್ಲಿದ್ದಾನಲ್ಲ ಆ ನನ್ನ ಮಗನಿಗೆ ಕೇಳಬೇಕು. ಇದನ್ನೆಲ್ಲ ಶಿವು ಯಾಕೆ ಮಾಡ್ತಾ ಇದ್ದಾನೆ ಹೇಳು? ಎಲ್ರಿಗೂ ಒಡ ಹುಟ್ಟಿದವರು ತಂಗಿನೋ ಅಕ್ಕನೋ ಇರ್ತಾರೆ. ಆದರೆ ನಮ್ಮ ಶಿವಗೆ ತಂಗಿರು ಅಂದರೆ ಬರೀ ತಂಗಿರಲ್ಲ ಕಣವ, ಸ್ವಂತ ಮಕ್ಕಳಿದ್ದ ಹಾಗೆ. ಅಲ್ಲಿ ನೋಡು, ತನ್ನ ಮಗನಿಗೆ ಸ್ಟೇಷನಲ್ಲಿ ಹಾಕಿದ್ದಾರೆ ಅಂದ ತಕ್ಷಣ ಆ ತಾಯಿ ಮನಸ್ಸು ಪರಿತಪಿಸ್ತಾ ಇದೆಯಲ್ಲ, ಹಾಗೆ ನಮ್ಮ ಶಿವು ಒದ್ದಾಡ್ತಾ ಇರೋದು. ಹಾಗಂತ ಕಾನೂನನ್ನ ಕೈಗೆ ತಗೋಬಾರ್ದು ಮಾದಪ್ಪನವ್ರೆ. ನಮಗೂ ಅಕ್ಕ ತಂಗಿದ್ದೀರಿದ್ದಾರೆ, ಅವ್ರಿಗೆ ತೊಂದರೆ ಆದ್ರೆ ನಮ್ಮ ರಕ್ತನೂ ಹೀಗೆ ಕುದಿಯುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಶಿವು ಮೇಲೆ ಯಾವ ಕೇಸು ಆಗದೆ ಸುಮ್ಮನೆ ಬಿಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಸ್ಟೇಷನಿಗೆ ಬಂದು ಗಲಾಟೆ ಮಾಡೋ ತಪ್ಪಿಗೆ ಸೀನಿನ ಪಕ್ಕದ ಸಲಲ್ಲಿ ಕೂರಿಸ್ತಿದ್ದೆ. ಅಯ್ಯೋ ಸಾರಿ ಸರ್, ನನ್ನ ಗಂಡನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ವೆರಿ ಸಾರಿ. ಅವ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಸರ್. ಅಣ್ಣ, ನಂಗೇನು ಆಗಿಲ್ಲ ಅಣ್ಣ, ನೀನು ಯೋಚನೆ ಮಾಡಬೇಡ ಆಯ್ತಾ? ನಂಗೆ ನಿಜವಾಗ್ಲೂ ಏನೂ ಆಗಿಲ್ಲ ಅಣ್ಣ. ಅಂಕಲ್, ಏನಾಯ್ತು ಅಂತ ಹೇಳಿ ಪ್ಲೀಸ್. ಅಯ್ಯೋ ಅದಕ್ಕೆ ಅವ್ರನ್ನೇನು ಕೇಳಬೇಡ, ನಾನೇ ಹೇಳ್ತೀನಿ. ನಾನು ಸೀನಾನು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿನೂ ಕಾಲು ಎಳ್ಕೊಂಡು ಜಗಳ ಮಾಡ್ಕೊಂಡೇ ಬಂದಿದ್ದೀವಿ. ಮೊನ್ನೆನೂ ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ಹೀಗೆ ಸಣ್ಣದಾಗಿ ಮಾತಾಡ್ತಾ ಅವ್ರು ನಂಗೆ ಮೊಟ್ಕಿದ್ರು ಅಷ್ಟೇ. ಅದಕ್ಕೆ ಮಾವ ಅದನ್ನು ನಿಜವಾದ ಜಗಳ ಅಂತ ಅಂದ್ಕೊಂಡು ಅವ್ರು ನಂಗೆ ಇನ್ನೇನು ಕಪಾಳಕ್ಕೆ ಹೊಡೆದೇ ಬಿಟ್ರು ಅಂತೆಲ್ಲ ಅಂದ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರೆದ್ರು. ನೀವೆಲ್ಲ ಅಂದ್ಕೊಂಡಾಗೆ ಏನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದಕ್ಕೆ ನಿಜ ಅಣ್ಣ. ರಶ್ಮಿ, ಮಾವ, ಅವತ್ತು ನೀವು ಹೇಳಿದ್ರಿ ಅಂತ ಇವ್ರು ಅರೆಸ್ಟ್ ಆಗೋವಾಗ ನಾನು ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ನಾನು ಮಾತಾಡಲೇಬೇಕು ಮಾವ. ನೀವೇನು ಹೇಳಬೇಡಿ ಪ್ಲೀಸ್. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅಣ್ಣ, ಅದಕ್ಕೆ ನನ್ನ ಗಂಡ ತುಂಬ ಒಳ್ಳೆಯವರು. ದಯವಿಟ್ಟು ನನ್ನ ನಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇಲ್ಲ, ರಶ್ಮಿ ಮಾತಲ್ಲಿ ಅರ್ಧ ಸತ್ಯ ಇದೆ ಅನಿಸುತ್ತೆ. ಯಾಕೋ ನನಗೆ ಅನುಮಾನ ಬರ್ತಿದೆ. ಸೀನಾ ಯಾವತ್ತೂ ಕೈ ಮಾಡೋ ನಲ್ವೇ ಅಲ್ಲ, ಆದರೆ ಹೊಡೆದಿದ್ದಾನೆ ಅಂದರೆ ಬೇರೇನೋ ಇದೆ.